ವೆಲ್ಕಮ್ ಟು ಮನಿ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಪುದೀನ ಬಳಸಿ ಪುದೀನ ರೈಸ್ ಮಾಡೋದು, ಪುದೀನ ಪಲಾವ್ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ. ಇದಂತೂ ತುಂಬಾ ರುಚಿಯಾಗಿರುತ್ತೆ, ಮಾಡೋಕ್ಕೂ ತುಂಬ ಸುಲಭ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಈ ಥರನೂ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಕುಕ್ಕರ್ಗೆ 1-2 ದೊಡ್ಡ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಚಿಕ್ಕ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಕೊಳ್ಳಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಅಷ್ಟೇ, ಇದು ಆಪ್ಷನಲ್. ಬೇಡ ಅಂದರೆ ತುಪ್ಪ ಬಳಸಬೇಡಿ. ಅದು ಕಾಯುವಷ್ಟರಲ್ಲಿ ನಾವು ಮಿಕ್ಸಿ ಜಾರಿಗೆ ಒಂದು ಅರ್ಧ ಈರುಳ್ಳಿ ಹಾಕಿಕೊಳ್ಳಿ ಮಿಕ್ಸಿ ಜಾರಿಗೆ. ನಂತರ ಶುಂಠಿ ಒಂಚೂರು, ಬೆಳ್ಳುಳ್ಳಿ ಒಂದು ಚೂರು ಹಾಕಿಕೊಂಡು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿಕೊಳ್ಳಿ. ನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ ಹಾಕಿಕೊಳ್ಳಿ. ಒಂದು ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿಕೊಳ್ಳಿ. ಇದು ರುಬ್ಬೋದಕ್ಕೆ, ಇದೆಲ್ಲ ಫಸ್ಟ್ ಮಸಾಲೆ ಎಲ್ಲ ರುಬ್ಬಿಕೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಅಂತ. ನಂತರ ಒಂದು ಚಿಕ್ಕ ಪೀಸ್ ಚಕ್ಕೆ, 2-3 ಪೀಸು ಲವಂಗ ಹಾಕಿಕೊಂಡು ಒಂದು ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ತಿದ್ದೀರಾ ಅಂದರೆ ಧನಿಯಾ ಪುಡಿ ಕಮ್ಮಿ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು 1 ಹಿಡಿ ಹಾಕ್ಕೊಂಡಿದ್ದೀವಿ. 1 ಹಿಡಿ ಪುದೀನ ಸೊಪ್ಪು ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಟುಕೊಳ್ಳಿ. ಅಷ್ಟರಲ್ಲಿ ಈ ಕುಕ್ಕರಲ್ಲಿ ಎಣ್ಣೆ ಉಯ್ದಿರ್ತೀವಲ್ವ, ಕಾದಿರುತ್ತಲ್ವ, ಅದಕ್ಕೆ ಇವಾಗ ಪಲಾವ್ ಎಲೆ 1-2 ಹಾಕಿಕೊಳ್ಳಿ. 1-2 ಲವಂಗ ಏಲಕ್ಕಿ ಹಾಕಿಕೊಳ್ಳಿ. ಅದೆಲ್ಲ ಸ್ವಲ್ಪ ಫ್ಲೇವರ್ ಬಿಡಬೇಕು. ನಂತರ 4 ಮರಾಠಿ ಮೊಗ್ಗು ಹಾಕಿಕೊಳ್ಳಿ. ಇದೆಲ್ಲನೂ ಸ್ವಲ್ಪ ಫ್ಲೇವರ್ ಬಿಡೋವರೆಗೂ 1-2 ಸೆಕೆಂಡ್ ಫ್ರೈ ಮಾಡಿಕೊಳ್ಳಿ. ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಇದೆಲ್ಲ ಫ್ಲೇವರ್ ಬಿಡಬೇಕು, ಆವಾಗಲೇ ಟೇಸ್ಟ್ ಬರೋದು ಈ ಪಲಾವ್ಗೆ. ನಂತರ ಇದು 3-4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಇದೇನಷ್ಟು ಖಾರ ಬರಲ್ಲ, ಸುಮ್ಮನೆ ಟೇಸ್ಟ್ಗಷ್ಟೇ ಇದನ್ನು ಹಾಕ್ಕೊಳ್ಳೋದು. ನಾವು ಖಾರದ ಪುಡಿ ಎಲ್ಲ ಅದಕ್ಕೆ ಹಾಕಿರ್ತೀವಲ್ವ ಮಿಕ್ಸಿ ಜಾರಿಗೆ, ಅದೇ ಖಾರ ಬರೋದು, ಇದು ಖಾರ ಬರಲ್ಲ. ನಂತರ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಲೈಟ್ ಗೋಲ್ಡಿಶ್ ಬ್ರೌನ್ ಆಗಬೇಕು, ಸಾಫ್ಟ್ ಆಗಬೇಕು, ಆವಾಗಲೇ ಟೇಸ್ಟ್ ಬರೋದು. ಇದೆಷ್ಟು ಸಾಫ್ಟ್ ಆಗುತ್ತೋ, ಎಷ್ಟು ಉರಿತೀವೋ ಇವನ್ನೆಲ್ಲ, ಆವಾಗಲೇ ಟೇಸ್ಟ್ ಬರೋದು. ನಂತರ ಒಂದು ಚಿಟಿಕೆ ಉಪ್ಪು ಹಾಕಿಕೊಳ್ಳಿ. ಉಪ್ಪು ಹಾಕಿಕೊಂಡ್ರೆ ಬೇಗನೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಅಂತ ಉಪ್ಪು ಹಾಕ್ಕೊಂಡಿದ್ದೀವಿ, ಇದೊಂದು ಟಿಪ್ಪು ಇದು. ನಂತರ ಒಂಚೂರು ಅರ್ಧ ಹಿಡಿ ಆಗುವಷ್ಟು ಪುದೀನ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀವಿ. ಪುದೀನ ಪಲಾವ್ ಅಲ್ವಾ, ಅದಕ್ಕೆ ಪುದೀನ ಫ್ಲೇವರ್ ಸ್ವಲ್ಪ ಜಾಸ್ತಿ ಇರಲಿ ಅಂತ ಅಷ್ಟೇ, ಇನ್ನೇನಿಲ್ಲ. ನಂತರ ಒಂದು ಟೊಮೆಟೊನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀವಿ. ಟೊಮೆಟೊಸ್ ಎಲ್ಲನೂ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅದು ಜ್ಯೂಸ್ ಎಲ್ಲನೂ ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗಬೇಕು, ಆವಾಗಲೇ ಇದು ಪುದೀನ ಪಲಾವ್ ಟೇಸ್ಟ್ ಬರೋದು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲು ಬಿಡಿ. ಇದೆಲ್ಲ ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಮಸಾಲೆನ, ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು. ಅಷ್ಟರಲ್ಲಿ ಒಂದು ಹಿಡಿ ಆಗುವಷ್ಟು ನಾವು ಹಾಲು ತೆಕ್ಕೊಳ್ಳೋಣ. ಹೇಗೆ ಅಂದರೆ 1 ಹಿಡಿ ಆಗುವಷ್ಟು ಮಿಕ್ಸಿ ಜಾರಿಗೆ ಕಾಯಿನ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಳಿ. ಅದನ್ನು ಜಲ್ಡಿನಲ್ಲಿ ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು 1 ಪಾವ ಬೇಕು ಅಂದರೆ 1 ಪಾವಷ್ಟು ಮಾಡಿಟ್ಕೊಳ್ಳಿ, ಅದೇ ಕಾಯಿ ಹಾಲು. ನಂತರ ಇದಕ್ಕೆ ಈ ಕುಕ್ಕರ್ಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಇದು 1 ಪಾವ್ ಅಕ್ಕಿಗೆ 2 ಪಾವ್ ನೀರು ಹಾಕ್ಕೊಬೇಕು. ನೀವು ಕಾಯಿ ಹಾಲು 1 ಪಾವ್ ಹಾಕ್ಕೊಂಡ್ರಿ ಅಂದರೆ 1 ಪಾವ್ ನೀರು ಹಾಕ್ಕೊಳ್ಳಿ, ಆ ಥರ ಲೆಕ್ಕ. 2 ಕಾಯಿ ಹಾಲು ಮತ್ತು ಮಾಮೂಲಿ ನೀರು ಸೇರಿಸಿ 2 ಪಾವ್ ನೀರು ಹಾಕ್ಕೊಬೇಕು. ನಂತರ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣು ಹಿಂಡಿಕೊಳ್ಳಿ. ಇದು ನಾವು ಓಪನ್ ಪ್ಯಾನಲ್ಲೇ ಮಾಡ್ಕೊಳ್ತೀವಿ, ಅದಕ್ಕೇ ನೀವು ಬೇಕಂದರೆ ಕುಕ್ಕರ್ ಮುಚ್ಚಳ ಮುಚ್ಕೊಬೋದು. ಅಕ್ಕಿ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಕೊಬೋದು. ನಾವು ಓಪನ್ ಪ್ಯಾನಲ್ಲೇ ಮಾಡ್ಕೊಳ್ಳೋದು, ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಇವಾಗ 1 ಪಾವ್ ನೆನೆಸಿರ್ತೀವಲ್ವ ಅಕ್ಕಿನ, ತೊಳೆದುಬಿಟ್ಟು ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಕುದಿಬೇಕು. ಅಕ್ಕಿ ಎಲ್ಲನೂ ನೀರಲ್ಲಿ ಚೆನ್ನಾಗಿ ಕುದಿಯುತ್ತಲ್ವ, ಕುದಿದ್ರೇ ಚೆನ್ನಾಗಿ ಟೇಸ್ಟ್ ಬರೋದು. ಚೆನ್ನಾಗಿ ಕುದಿಯಲು ಬಿಡಿ ಅಷ್ಟೇ. ಕುದ್ದ ನಂತರ ಅನ್ನ ಈ ಥರ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.